ಈ ಮಾಸ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರೆಗೂ ನಾವು ಸಡಗರದಲ್ಲಿ ಸಂಭ್ರಮದಲ್ಲಿ ಉಲ್ಲಾಸದಲ್ಲಿ ಕಾಲ ಕಳೆಯುತ್ತಿದ್ದೇವೆ. ಯಾಕೆ ಇಷ್ಟು ಒಂದು ಮಹತ್ವ ಯೇಸು ಕ್ರಿಸ್ತನ ಜನ್ಮದಿನ ಆಚರಣೆ? ಯಾಕೆ ಇಷ್ಟೊಂದು ಸಡಗರ ಸಂಭ್ರಮ ಯೇಸು ಕ್ರಿಸ್ತನ ಜನ್ಮದಿನ ಆಚರಣೆ ಅಂತ ನಾವು ಪ್ರಶ್ನೆ ಹಾಕುತ್ತೇವೆ. ಕಂದನಾಗಿ ಹುಟ್ಟಿದ ಸಾಮಾನ್ಯ ಮಗುವಾಗಿ ಆತನು ಲೋಕರಕ್ಷಕನಾಗಿ ಹುಟ್ಟಿದನು. ಲೋಕದ ಪಾಪವನ್ನು ಪರಿಹಾರ ಮಾಡುವುದಕ್ಕಾಗಿ ಹುಟ್ಟಿದನು. ಲೋಕದ ಪಾಪವನ್ನು ತಾನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯ ಮರಣವನ್ನು ಅನುಭವಿಸುವುದರ ಮೂಲಕ ಜಯಂತಿಯ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಸಮಯದಲ್ಲಿ ಅಲ್ಲಿಪುರ ಮೊದಲ ಸಭೆಯ ಸಭಾಪಾಲಕರ ಮುಖಾಂತರ ಜನರಿಗೆ ಅಲ್ಲಿಪುರ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ನಾವು ಶುಭ ಕೋರುವವರಾಗಿದ್ದೇವೆ. ಈ ಕ್ರಿಸ್ತ ಜಯಂತಿಯು ಬರೀ ಕ್ರೈಸ್ತರಿಗೆ ಮಾತ್ರವಲ್ಲ, ಅನ್ಯ ಜನರಿಗೂ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಒಂದು ಕ್ರಿಸ್ತನ ಮಹಿಮೆ, ಕ್ರಿಸ್ತನ ವಾಕ್ಯ, ಕ್ರಿಸ್ತನ ವಾರ್ತೆಗಳು ಸಾರಲೆಂದು ಹಾರೈಸುತ್ತಾ ಮತದಾವತೆ ಸಮಸ್ತ ಎಲ್ಲ ಬಾಂಧವರಿಗೂ ಕ್ರಿಸ್ತ ಜಯಂತಿಯ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಅಲ್ಲಿಪುರ ಸಭೆಯಿಂದ ಮಾತಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕ್ರಿಸ್ತ ಜಯಂತಿ ಅಂದರೆ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ, ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಶಾಂತಿ, ಪ್ರೀತಿ, ನೆಮ್ಮದಿ, ಸಮಾಧಾನವನ್ನು ನೀಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದ. ಜನರ ಒಂದು ಪಾಪಗಳಿಗಾಗಿ ತಾನು ಬಲಿಯಾಗಿ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂಥ ಮಹಾ ಸಂತೋಷದ ಒಂದು ಪ್ರೀತಿಯ ಸಂಕೇತವಾಗಿರ್ತಕ್ಕಂಥದ್ದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ಈ ಒಂದು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕ್ರಿಸ್ತ ಜಯಂತಿ ಅಂದರೆ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ, ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಶಾಂತಿ, ಪ್ರೀತಿ, ನೆಮ್ಮದಿ, ಸಮಾಧಾನವನ್ನು